ಮುಂದಿನ ಸುದ್ದಿ ಈ ರೀತಿ ಆಗಿದೆ. ಈಗ ಸದ್ಯ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇರೋದು, ಸದ್ದು ಮಾಡ್ತಾ ಇರೋದು ಸಂಪುಟ ಪುನರ್ರಚನೆ ಆಗತ್ತೆ ಅಂತ, ಅದಕ್ಕೆ ಅಂತ ಚರ್ಚೆಗೆ ಹೋಗಿದ್ದಾರೆ ಅಂತ. ಈಗೇನೋ ಹೊಸದಾಗಿ ಇನ್ನೂ ಇಬ್ಬರಿಗೆ DCM ಪಟ್ಟ ಸಿಗಬಹುದಾದ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ವಿಸ್ತರಣೆಯ ಜೊತೆಯಲ್ಲೇ ಇನ್ನೂ ಇಬ್ಬರಿಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆ ನಡೆಸಿದೆ ಅನ್ನೋದ್ರ ಬಗ್ಗೆ ಈಗ ಸುದ್ದಿ ಆಗ್ತಾ ಇದೆ. ಲಿಂಗಾಯತರು ಮತ್ತು ಅಹಿಂದ ಸಮುದಾಯದ ತಲಾ ಒಬ್ಬರಿಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡುವುದಕ್ಕೆ ಕಾಂಗ್ರೆಸ್ನ ವರಿಷ್ಠರು ಚಿಂತನೆ ನಡೆಸಿದ್ದಾರೆ. ಕೈಗಾರಿಕಾ ಸಚಿವ MB ಪಾಟೀಲ್ ಮತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರುಗಳು ಸಂಭಾವ್ಯ ಉಪಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ ಅಂತ ಮೂಲಗಳು ಹೇಳ್ತಾ ಇದೆ. ಮುಸ್ಲಿಮರಿಗೆ 3 ಸಚಿವ ಸ್ಥಾನಗಳನ್ನು ನೀಡೋದಕ್ಕೆ ಕಾಂಗ್ರೆಸ್ ವರಿಷ್ಠರು ತೀರ್ಮಾನಿಸಿದಾರಂತೆ. ಇನ್ನು ಮೊದಲ ಬಾರಿಗೆ ಶಾಸಕರಾದವರ ಪೈಕಿ ಇಬ್ಬರಿಗೆ 2 ಅಥವಾ 3 ಬಾರಿ ಶಾಸಕರಾದ ಯುವಕರಿಗೆ 3 ರಿಂದ 4 ಸ್ಥಾನಗಳನ್ನು ನೀಡಿ ಉಳಿದ ಎಲ್ಲಾ ಸ್ಥಾನಗಳನ್ನು ಹಿರಿಯರು ಅನುಭವಿ ಶಾಸಕರಿಗೆ ನೀಡೋಕೆ ಪಕ್ಷದ ಹೈಕಮಾಂಡ್ ಒಲವು ತೋರಿದೆ ಅಂತ ಮೂಲಗಳು ಹೇಳ್ತಾ ಇದೆ. ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯದ ವಿರುದ್ಧ ಹೋರಾಟದಲ್ಲಿ ಕಾಂಗ್ರೆಸ್ ನಾಯಕರು ಮಂಗಳವಾರ ಭಾಗಿಯಾದ ಕಾರಣ ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ವಿಸ್ತರಣೆ ಕುರಿತು ಚರ್ಚೆ ನಡೀಲಿಲ್ಲ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸೊ ಶನಿವಾರದೊಳಗೆ ಎಲ್ಲನೂ ಫೈನಲೈಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇನ್ನೂ ಒಂಚೂರು ಚರ್ಚೆಗಳು ನಡೀತಾನೆ ಇದೆ. ಆಮೇಲೆ ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ಹೈಡ್ರಾಮಾಗಳಾಯ್ತಲ್ಲ, ಪ್ರತಿಭಟನೆಗಳಲ್ಲೆಲ್ಲ ಭಾಗಿಯಾದ್ರಲ್ಲ, ಆ ಕಾರಣಕ್ಕಾಗಿ ತೀರಾ ಚರ್ಚೆಗಳು ಆಗಿಲ್ಲ ಅನ್ನೋದನ್ನು ಹೇಳಲಾಗ್ತಿದೆ. ಬಟ್ ಈಗ ಕುತೂಹಲ ಮತ್ತು ಇದು ಮೊದಲಿತ್ತು, ಈ ಸಂಪುಟ ವಿಸ್ತರಣೆ ಅಥವಾ CM ಬದಲಾವಣೆ ಅನ್ನುವಾಗ ಈ ಚರ್ಚೆ ಇತ್ತು. DCM 2 ಹುದ್ದೆ, 4 ಹುದ್ದೆ, 3 ಹುದ್ದೆ ಅಂತ. ಆಮೇಲೆ ಸ್ವಲ್ಪ ಎಲ್ಲ ತಣ್ಣಗಾಗಿ ಹೋಗಿತ್ತು. ಈಗ ಮತ್ತೆ ಅದು ಮುನ್ನೆಲೆಗೆ ಬರ್ತಾ ಇದೆ. ಇಲ್ಲ, DCM 2 ಹುದ್ದೆಯನ್ನು ಸೃಷ್ಟಿಸುವಂಥ ನಿಟ್ಟಿನಲ್ಲಿ ಪ್ಲಾನ್ ಆಗ್ತಾ ಇದೆ ಅಂತ ಲಿಂಗಾಯತ ಕೋಟದಡಿ MB ಪಾಟೀಲ್ ಅವರು, ಆಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಇದರಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಸರಿಪಡಿಸ್ಕೊಂಡು ಸಮಾಧಾನದಿಂದ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈ ಥರದೊಂದು ಪ್ಲಾನ್ ಅಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಇದಕ್ಕೆ ಇನ್ನು ಯಾವ ಥರ ಸಮ್ಮತಿ ಸಿಗುತ್ತೆ ಅಥವಾ ಇನ್ನು ಯಾವ ರೀತಿಯಾಗಿ ಒಪ್ಪಿಗೆ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಒಟ್ಟಿನಲ್ಲಿ ಇವತ್ತು ಅಥವಾ ನಾಳೆ ಫೈನಲೈಸ್ ಆಗಬಹುದಾದ ಚಾನ್ಸಸ್ ಇದೆ. ತುದಿಗಾಲಲ್ಲಿ ಎಲ್ಲರೂ ನಿಂತಿದ್ದಾರೆ. ಇನ್ನೂ ಎಷ್ಟು ದಿನ ಕಾಯೋದು, ಮುಂದಕ್ಕೆ ಅಂತ ಹಿಂಗೆ ಮುಂದಕ್ಕೆ ಹಾಕೊಂಡು ಹೋಗ್ತಾನೆ ಇದ್ರೆ ಸರಿ ಆಗಲ್ಲ ಅಂತ. ನೋಡೋಣ ಹೈಕಮಾಂಡ್ ನಾಯಕರು ಯಾವ ಲೆಕ್ಕಾಚಾರದಲ್ಲಿ ಏನು ಪ್ಲಾನ್ ಮಾಡ್ಕೊಳ್ತಾರೆ ಅಂತ.